ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX110 ಈ ಹಿಟಾಚಿದು ಬೂಮ್ ಸಿಲಿಂಡರಲ್ಲಿ ಆಯಿಲ್ ಲೀಕೇಜ್ ಆಗ್ತಿತ್ತ ಫೋನ್ ಮಾಡಿದ್ದಾರೆ. ಮತ್ತು ಪೈಲಟ್ ಲಿವರ್ದು ಹೋಸ್ ಪೈಪ್ ಹೋಗಿದೆ ಅಂತಿದ್ದಾರೆ. ಗಾಡಿ ಹತ್ರ ಬಂದೀನಿ, ಚೆಕ್ ಮಾಡೋಣ. ಇದು ಬೂಮ್ ಸಿಲಿಂಡ್ರಲ್ಲಿ ಇಲ್ಲೆಲ್ಲ ಆಯಿಲ್ ಲೀಕೇಜ್ ಇದೆ. ಆಮೇಲೆ ನೆಕ್ಸ್ಟ್ ಪೈಲಟ್ ಲಿವರಲ್ಲಿ ಲೀಕೇಜ್ ಅಂತಾರೆ. ಪೈಲಟ್ ಲಿವರ್ ಅಂದರೆ ಇಲ್ಲಿ ಒಳಗಡೆ ಕ್ಯಾಬಿನಲ್ಲಿ ಎಲ್ಲ ಆಯಿಲ್ ಬಿದ್ದಿದೆ. ಇದ್ರ ಒಳಗಡೆ ಪೈಪ್ ಬರ್ತವೆ, 6 ಹೋಸ್ ಪೈಪು. ಬೂಮ್ ಸೀಲ್ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಚೆಕ್ ಮಾಡೋಣ. ಮೊದಲು ಬೂಮ್ ಸೀಲ್ ಹಾಕೋಣ. ಬೂಮ್ ಸಿಲಿಂಡ್ರು ಈ ಥರ ಹಗ್ಗ ಕಟ್ಕೊಂಡು ಇಳಿಸ್ಕೋಬೇಕಾಗತ್ತೆ. ನೋಡಿ, ಇವರು ನಮ್ಮ ಮಂಜು ಸೌಕರ್ ಅಂತ. ಮಂಜು ಸೌಕರ್ ಆರಾಮಿರ? ಹಿಟಾಚಿ ಓನರ್ ಕಮ್ ಆಪ್ರೇಟ್ರ್. ಇವರೇ ಓನರು, ಇವರೇ ಆಪ್ರೇಟ್ರು. ಹಿಟಾಚಿ ಫುಲ್ ದುಡಿಮೆ ಇವ್ರದ್ದು ಏನಪ್ಪ. ಸಿಲಿಂಡರ್ ಎಲ್ಲ ಓಪನ್ ಆಗಿದೆ. ಇವಾಗ ಡಬಲ್ ನಟ್ ಬರುತ್ತೆ. ಇದು 2 ನಟ್ ಓಪನ್ ಮಾಡಿದರೆ ಗ್ಲ್ಯಾಂಡ್ ಓಪನ್ ಆಗುತ್ತೆ, ಸೀಲ್ ಗ್ಲ್ಯಾಂಡ್. ಇದರಲ್ಲಿ ಸೀಲರ್ ಅದು ಓಪನ್ ಮಾಡೋಣ. ನಾವು ಕರೆಕ್ಟ್ ಮಾತಾಡಿದ್ವಿ. ಸೀಲು ಇದನ್ನ ತೆಗೆದು ಹೊಸ ಸೀಲ್ ಹಾಕಿ ಫಿಟ್ ಮಾಡ್ತೀವಿ.
ಇದು ಆಯಿಲ್ ಸೀಲ್ ಗ್ಲ್ಯಾಂಡಲ್ಲಿ ಎಲ್ಲ ಸೀಲ್ ಹೊಸದು ಹಾಕೈತೆ. ಇದೆಲ್ಲ ಪಿಸ್ಟನ್ ಸೀಲ್ ಎಲ್ಲ ಹಾಕಿದೆ. ಇವಾಗ ಇದನ್ನು ಪಿಸ್ಟನ್ಗೆ ಫಿಟ್ ಮಾಡ್ಬಿಡೋಣ. ಪಿಸ್ಟನ್ಗೆ ಆಯಿಲ್ ಸೀಲ್ ಗ್ಲ್ಯಾಂಡು ಮತ್ತು ಪಿಸ್ಟನ್ ಸೀಲ್ ಹಾಕಿ ಚಕ್ನ ಟೈಟ್ ಆಗಿದೆ. ಇವಾಗ ಇದನ್ನು ಟ್ಯೂಬ್ಗೆ ಫಿಟ್ ಮಾಡ್ಬಿಡೋಣ. ಈಗ ಫಿಟಪ್ ಆಗಿದೆ. ನೆಕ್ಸ್ಟು ಹೋಸ್ ಫಿಟ್ ಮಾಡಿ ಈ ಸಿಲಿಂಡ್ರು ಬೋಮಿಗೆ ಫಿಟ್ ಮಾಡಿಬಿಡೋಣ. ಮಾಡಿ ಫಿಟ್ ಬೋಮೆಂತು ಸಾಕ ಡೌನ. ಇದನ್ನು ಮೇಲೆ ಫಿಟ್ ಮಾಡ್ಬಿಡೋಣ. ಇದು ಪೈಲಟ್ ಲಿವರ್. ಇದು ಲಿವರಲ್ಲಿ ಮೇಲ್ಗಡೆ ಆಯಿಲ್ ಲೀಕೇಜ್ ಇಲ್ಲ. ಇಲ್ಲಿ ಹೋಸ್ ಪೈಪ್ ಏನಾಯ್ತು ಚೆಕ್ ಮಾಡಿದಾಗ ಹೆಡಾಪ್ಟರು ಈ ಥರ ಲೂಸ್ ಐತಿತ್ತು ನೋಡಿ, ಶೇಕ್ ಆಗ್ತಾಯಿತ್ತಲ್ವಾ. ಈ ಥರ ಶೇಕ್ ಆಗಬಾರ್ದು. ಹೆಡಾಪ್ಟರ್ ಲೂಸ್ ಆಗಿ ಆಯಿಲ್ ಲೀಕೇಜ್ ಆಗ್ತಿರೋದು. ಈ ಹೆಡಾಪ್ಟರ್ ಟೈಟ್ ಮಾಡಿಬಿಡೋಣ. ಈ ಹೆಡಾಪ್ಟರ್ ಟೈಟ್ ಮಾಡಿದ್ದೀನಿ, ಚೆಕ್ ಮಾಡೋಣ. ಲೀಕೇಜ್ ಇಲ್ಲ. ಹಾಂ ಸರಿ. ಈ ಹೆಡಾಪ್ಟರ್ ಟೈಟ್ ಮಾಡಿದ ಮೇಲೆ ಮತ್ತೇನು ಲೀಕೇಜ್ ಬರಲಿಲ್ಲ. ಇದು ಹೆಡಾಪ್ಟರ್ ಕಂಪ್ಲೇಂಟ್ ಇದ್ದಿದ್ದು.
ಇದ್ರದ್ದಾಯ್ತು. ಬೂಮ್ ಸಿಲಿಂಡರ್ದು ಒಂದು ಆಯಿತು, ಪೈಲಟ್ ಲಿವರ್ ಲೀಕೇಜ್ ಒಂದು ಸಾಲ್ವ್ ಆಯಿತು. ನೆಕ್ಸ್ಟ್ ಏನಪ್ಪ ಮಂಜು ಮತ್ತೆ ಐತೆ? ಸ್ವಿಂಗ್ ಮೋಟ್ರು. ಸರಿ, ಸ್ವಿಂಗ್ ಮೋಟ್ರಲ್ಲಿ ಏನೋ ಲೀಕೇಜ್ ಅಂತಾರೆ, ಅದೊಂದು ಚೆಕ್ ಮಾಡಿಬಿಡೋಣ. ಟಾಟಾ ಹಿಟಾಚಿ EX110. ಈ ಹಿಟಾಚಿದು ಬೂಮ್ ಸಿಲಿಂಡ್ರಲ್ಲಿ ಆಯಿಲ್ ಲೀಕೇಜ್ ಆಗ್ತಿತ್ತು, ಮತ್ತು ಪೈಲಟ್ ಲಿವರ್ ಪೈಪಲ್ಲಿ ಆಯಿಲ್ ಲೀಕೇಜ್ ಆಗ್ತಿತ್ತು. ಬೂಮ್ ಸಿಲಿಂಡರ್ ಸೀಲ್ ಹಾಕಿ ಚೆಕ್ ಮಾಡಿದ್ವಿ, ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಮತ್ತು ಪೈಲಟ್ ಲಿವರ್ದು ಹೆಡಾಪ್ಟರ್ ಲೂಸ್ ಆಗಿತ್ತು, ಹೆಡಾಪ್ಟರ್ ಒಂದು ಟೈಟ್ ಮಾಡಿದ್ರೆ ಅದ್ರದ್ದು ಲೀಕೇಜ್ ಬಂದಾಯಿತು. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.